ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಮ್. ಈ ಒಂದು ವಿಡಿಯೋದ ಒಳಗಡೆ ನಾವು ನವೆಂಬರ್ 2023 ಓಕೆ, ನವೆಂಬರ್ 2023 ಈ ಯೋಜನಾ ಮ್ಯಾಗ್ಝಿನ್ ಇದೆ. ಆ ಯೋಜನಾ ಮ್ಯಾಗ್ಝಿನ್ನಲ್ಲಿ ಇರುವಂಥ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಹಾಗೆ ನೀವು ಹೇಳ್ಬೋದು, ಸರ್ ನವೆಂಬರ್ 2023 ಸೆಪ್ಟೆಂಬರ್ 2024 ಅಂತ ಹೇಳ್ಕೊಂಡು. ಸೊ ಕೆಲವೊಂದು ಕಾರಣಾಂತರಗಳಿಂದಾಗಿ ನಾವೇನು ಮಾಡಿದ್ವಿ ಅಂತ ಕೇಳಿದಾಗ ಮಧ್ಯದಲ್ಲಿ ಈ ಯೋಜನಾ ಮ್ಯಾಗ್ಝಿನ್ನ ಎಡಿಷನನ್ನು ಅಥವಾ ಈ ಒಂದು ಪರ್ಟಿಕ್ಯುಲರ್ ಆದಂಥ ಸೀರೀಸನ್ನು ನಿಲ್ಲಿಸ್ಬಿಟ್ಟಿದ್ವಿ. ಸೊ ಅದನ್ನ ಮತ್ತೆ ಶುರು ಮಾಡೋಣ ಅಂತ ಹೇಳ್ಕೊಂಡು ಆ ಕಾರಣಕ್ಕಾಗಿ ನಾವು ಇಲ್ಲಿಯ ತನಕ ಇಲ್ಲಿ ಅಕ್ಟೋಬರ್ 2023 ತನಕ ಮಾಡಿದ್ವಿ. ಅದಕ್ಕಾಗಿ ನವೆಂಬರಿಂದ ಮುಂದಕ್ಕೆ ಮಾಡ್ತಾ ಹೋಗ್ತೀವಿ. ಸೊ ಯಾಕಂದರೆ KS ಪ್ರಿಲಿಮ್ಸ್ನ ಟೈಮ್ನಲ್ಲಿ ಅಗೇನ್ ಆಲ್ರೆಡಿ ಒಂದು ಪ್ರಿಲಿಮ್ಸ್ ಏನಾಯಿತು ಆ ಟೈಮ್ನಲ್ಲಿ ಭಾಳ ಜನ ಕೇಳ್ಕೊಂಡಿದ್ರೆ ಉಳಿದದನ್ನು ಕೂಡ ಮಾಡಿ 23-24 ಅಂತ ಹೇಳ್ಕೊಂಡು. ಆದರೆ ನಮಗೆ ಅನಿವಾರ್ಯ ಕಾರಣಗಳಿಂದಾಗಿ ಮಾಡೋದಕ್ಕಾಗಿರಲಿಲ್ಲ, ಸಮಯದ ಅಭಾವ ಇದ್ದಿದ್ದರಿಂದಾಗಿ. ಅದಕ್ಕಾಗಿ ಈಗ ಅದನ್ನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನವೆಂಬರ್ 2023 ಯೋಜನಾ ಮ್ಯಾಗ್ಝಿನ್ ಎಂದೇ ಇದು ಯಾವುದರ ಬಗ್ಗೆ ಒಂದು ಸೆಂಟ್ರಲ್ ಥೀಮನ್ನು ಹೊಂದಿತ್ತು ಅಂತ ಕೇಳಿದಾಗ G20 ಅಧ್ಯಕ್ಷತೆಗೆ ಸಂಬಂಧಪಟ್ಟ ಆಗಿತ್ತು. G20 ಪ್ರೆಸಿಡೆನ್ಸಿ, ಭಾರತ ಆ ಟೈಮಲ್ಲಿ G20ಯ ಪ್ರೆಸಿಡೆನ್ಸಿಯನ್ನು ಪಡ್ಕೊಂಡಿತ್ತು. ಅಂದರೆ ಭಾರತ ಏನಿತ್ತು 2022 ಡಿಸೆಂಬರ್ನಿಂದ 2023 ಡಿಸೆಂಬರ್ನ ತನಕ G20 ಈ ಒಂದು ಗ್ರೂಪ್ ಆಫ್ 20s ಅಂತೇಳಿ ಕರಿತೀವಿ. ಅಂದರೆ ನಾರ್ಮಲ್ ಆಗಿ ಇದು ಡೆವಲಪಿಂಗ್ ಕಂಟ್ರೀಸ್ಗಳನ್ನ ಹೇಳ್ತೀವಿ, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳ ಈ ಒಂದು G20 ಗ್ರೂಪ್ನ ಅಧ್ಯಕ್ಷತೆಯನ್ನು ಭಾರತ ಪಡ್ಕೊಂಡಿತ್ತು. ಸೊ ಅದಕ್ಕಿಂತ ಮೊದಲು ಯಾರು ಈ ಒಂದು G20 ಅಧ್ಯಕ್ಷತೆಯನ್ನು ಪಡ್ಕೊಂಡಿದ್ರು ಅಂತ ಕೇಳಿದಾಗ ಇಂಡೋನೇಷಿಯಾ ಹೊಂದಿತ್ತು. ಸೊ ಇಂಡೋನೇಷ್ಯಾದಿಂದ ಭಾರತ ತಗೊಳುತ್ತೆ. ಭಾರತ ನಂತರದಲ್ಲಿ ಯಾರಿಗೆ ಇದನ್ನ ಹಸ್ತಾಂತರ ಮಾಡಿದೆ ಅಂತ ಕೇಳಿದಾಗ ಬ್ರೆಜಿಲ್ಗೆ ಹಸ್ತಾಂತರ ಮಾಡಿರೋದು ನೋಡ್ತೇವೆ. ಸೊ ಇದು G20 ಅಧ್ಯಕ್ಷತೆಯ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಆದಂಥ ಯೋಜನಾ ಮ್ಯಾಗ್ಝಿನ್ ಇದೆ. ಕೆಲವೊಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಮೊದಲನೇ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು G20 ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್, G20 ಈಸ್ ದಿ ಗ್ರೂಪಿಂಗ್ ಆಫ್ ಎಕನಾಮಿಕಲಿ ಡೆವಲಪ್ಡ್ ಕಂಟ್ರೀಸ್. G20 ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳ ಗುಂಪಾಗಿದೆ ಅಂತ ಹೇಳ್ತಿದ್ರ. ಸೊ ಇದು ನಿಮ್ಗೆ ಏನಾಗುತ್ತೆ, ಸ್ಟ್ರೇಟ್ ಅವೇ ರಾಂಗ್ ಆಗುತ್ತೆ ಸ್ಟೇಟ್ಮೆಂಟ್. ಯಾಕೆ ಅಂತ ಕೇಳಿದಾಗ ಇದು ಎಕನಾಮಿಕಲಿ ಡೆವಲಪ್ಡ್ ಕಂಟ್ರಿ ಅಲ್ಲ, ಎಕನಾಮಿಕಲಿ ಡೆವಲಪಿಂಗ್ ಕಂಟ್ರೀಸ್ಗೆ ಸಂಬಂಧಪಟ್ಟಿದೆ. ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳದ್ದಾಗಿದೆ, ಅಭಿವೃದ್ಧಿ ಹೊಂದಿದ ದೇಶಗಳು ಅಲ್ಲ. ಸೊ ಎರಡನೇ ಸ್ಟೇಟ್ಮೆಂಟ್, ಇಂಡಿಯಾ ಹೆಲ್ಡ್ ದಿ G20 ಪ್ರೆಸಿಡೆನ್ಸಿ ಫಾರ್ ದಿ 2022-23 ಇಯರ್ ಆ್ಯಂಡ್ ದಿ ಪ್ರೆಸಿಡೆನ್ಸಿ ಲೇಟರ್ ಹ್ಯಾಂಡೆಡ್ ಓವರ್ ಟು ಬ್ರೆಜಿಲ್. ಸೊ 2022-23 ಸಂದರ್ಭದಲ್ಲಿ ಭಾರತ G20 ಅಧ್ಯಕ್ಷತೆಯನ್ನ ಹೊಂದಿತ್ತು. ನಂತರದಲ್ಲಿ ಅಧ್ಯಕ್ಷ ಸ್ಥಾನವನ್ನ ಬ್ರೆಜಿಲ್ಗೆ ಹಸ್ತಾಂತರಿಸಲಾಯಿತು ಅಂತ ಹೇಳ್ತಿದ್ರ. ಸೊ ಇದು ಸ್ಟೇಟ್ಮೆಂಟ್ ಸರಿ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಅಂಡ್ ದ ಥರ್ಡ್ ಸ್ಟೇಟ್ಮೆಂಟ್, ದ ಕೋಟ್ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಈಸ್ ಡಿರೈವ್ಡ್ ಫ್ರಾಮ್ ರಾಮಾಯಣಾಸ್ ಕರ್ಮ ಯೋಗ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಭಾರತದ ಅಧ್ಯಕ್ಷತೆಯ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಅಂತ ಹೇಳ್ಕೊಂಡು ಒಂದು ಟ್ಯಾಗ್ ಲೈನ್ ಅನ್ನ ಕೊಟ್ಟಿದ್ವಿ G20ಗೆ. ಸೊ ಅದನ್ನ ಕೇಳ್ತದೆ, ಒಂದು ಪ್ರಪಂಚ ಒಂದು ಕುಟುಂಬ ಒಂದು ಭವಿಷ್ಯ ಎಂಬ ಉಲ್ಲೇಖವನ್ನ, ಈ ಒಂದು ಉಲ್ಲೇಖವನ್ನ ಎಲ್ಲಿಂದ ತಗೊಂಡಿದ್ವಿ ನಾವು ಅಂತ ಹೇಳಿದಾಗ ಅದನ್ನ ಏನ್ ಹೇಳ್ತಿದ್ದಾರೆ, ರಾಮಾಯಣದ ಕರ್ಮಯೋಗ ಪರಿಕಲ್ಪನೆಯಿಂದ ಪಡೆಯಲಾಗಿದೆ ಅಂತ ಹೇಳ್ತಿದ್ದಾರೆ. ಸ್ಟೇಟ್ಮೆಂಟ್ ಸರಿ ಇದೆಯಾ ತಪ್ಪಿದೆಯಾ ಅಂತ ಕೇಳಿದ್ರೆ ಇದು ಸ್ಟೇಟ್ಮೆಂಟ್ ಏನಾಗಿದೆ. ಸೊ ಒಂದನೇ ಸ್ಟೇಟ್ಮೆಂಟ್ ತಪ್ಪು, ಎರಡನೇ ಸ್ಟೇಟ್ಮೆಂಟ್ ಸರಿ, ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ಸೊ ಇದು ಸರಿ, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಇದನ್ನ ನಾವು ಟ್ಯಾಗ್ ಲೈನ್ ಆಗಿ ಕೊಟ್ಟಿದ್ವಿ ನಿಜ. ಆದ್ರೆ ಇದನ್ನ ರಾಮಾಯಣದ ಕರ್ಮಯೋಗದಿಂದ ತಗೊಂಡಿಲ್ಲ, ಅದರ ಬದಲಾಗಿ ಶ್ರೀಕೃಷ್ಣ ಹೇಳಿರುವಂತ ಭಗವದ್ಗೀತೆಯ ಒಂದು ಕಾನ್ಸೆಪ್ಟ್ ಆದಂತ ವಸುದೈವ ಕುಟುಂಬಕಂ ನಿಂದ ತಗೊಂಡಿದೀವಿ. ಯಾವ್ದ್ರಿಂದ ತಗೊಂಡಿದೀವಿ, ವಸುದೈವ ಕುಟುಂಬಕಂ. ಓಕೆ, ಸೊ ವಸುದೈವ ಕುಟುಂಬಕಂ ಅಂದ್ರೇನು, ಇಡೀ ಜಗತ್ತಿನಲ್ಲಿರುವವರು ನನ್ನ ಕುಟುಂಬದವರು ಅಂತೇಳಿ ಯೋಚನೆ ಮಾಡೋದು ಅಂತ ಹೇಳ್ಕೊಂಡು. ಸೊ ಆ ಕಾರಣಕ್ಕಾಗಿ ಏನ್ ಕೇಳಿದರೆ ಕರೆಕ್ಟ್ ಆದಂತ ಸ್ಟೇಟ್ಮೆಂಟ್ ಅಥವಾ ಸ್ಟೇಟ್ಮೆಂಟ್ಗಳನ್ನ ನೀವು ಆರಿಸಬೇಕು. ಸೊ ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಆಲ್ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ನನ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳಿದೆ. ಹೌದಾ? ಸೊ ಈಗ ಸರಿಯಾಗಿರೋದೇನು, ಎರಡನೇ ಸ್ಟೇಟ್ಮೆಂಟ್ ಒಂದು ಮಾತ್ರ ಸರಿಯಾಗಿರೋದ್ರಿಂದಾಗಿ ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ಕೇವಲ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಅಂತ ಹೇಳಿ ನಾವಿಲ್ಲಿ ಆನ್ಸರ್ನ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಬರೋಣ. ಮಧುಬನಿ ಆರ್ಟ್ ಈಸ್ ಆನ್ GI ಟ್ಯಾಗ್ಡ್ ಆರ್ಟ್ ಆಫ್ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್. ಮಧುಬನಿ ಚಿತ್ರಕಲೆಯು GI ಟ್ಯಾಗ್ ಅನ್ನ ಹೊಂದಿದ್ದು ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಚಿತ್ರಕಲೆ ಆಗಿದೆ. ಈ ಮಧುಬನಿ ಚಿತ್ರಕಲೆ ಅಂತ ನಾಗೇನು, ಅದು ನ್ಯಾಚುರಲ್ ಆಗಿ ನಮಗೆ ಕಾಣುವಂತ ಬೇರೆ ಬೇರೆ ಬಣ್ಣಗಳನ್ನ,
ಸೊ ಮರಗಳಿಂದ ಉತ್ಪಾದನೆ ಆಗಿರುವಂತಹ ಬಣ್ಣಗಳನ್ನ ಇವುಗಳನ್ನ ಬಳಸಿ ಮಾಡುವಂತಹ ಒಂದು ಚಿತ್ರಕಲೆ. ಸೊ ಇದಕ್ಕೆ GI ಟ್ಯಾಗ್ ಅನ್ನ ನೀಡಿದೀವಿ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್. ಸೊ ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಬಿಹಾರ ಮತ್ತು ಆಪ್ಷನ್ ಡಿ ಒಡಿಸ್ಸಾ. ಸರಿಯಾದಂತ ಉತ್ತರ ಏನು? ಆಪ್ಷನ್ ಸಿ ಬಿಹಾರ್, ಮಥುರಾ. ಬಿಹಾರದ ಮಥುರಾ ಏನಿದೆಯಲ್ಲ ಅಲ್ಲಿ ಈ ಒಂದು ಮಧುಬನಿ ಚಿತ್ರಕಲೆ ಬಹಳ ಫೇಮಸ್ ಆಗಿರೋದು. ಸೊ ಅದಕ್ಕೆ GI ಟ್ಯಾಗ್ ಅನ್ನು ನೀಡ್ತೀವಿ, ಮಧುಬನಿ ಚಿತ್ರಕಲೆ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಕ್ವಶನ್ ಬಹಳ ದೊಡ್ಡದಾಗಿ ಕಾಣುತ್ತೆ, ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಅಲ್ಲಿ ಕೊಡ್ತೀವಿ ಅಂತಂದ್ರೆ, ಯಾವ್ದಾದ್ರು ನಿಮ್ಗೆ ಬಹಳಷ್ಟು ಜನ ಕಾಮೆಂಟ್ ಏನ್ ಮಾಡಿದ್ರಿ, ಇಂಗ್ಲಿಷು ಬೇಕು ಸರ್, ಕನ್ನಡ ಬೇಕು ನಮ್ಗೆ ಅಂತ ಹೇಳಿ. ಸೊ ಈಗ ಎರಡೂ ಕೊಟ್ಟಾಗ ಈ ತರ ಆಗತ್ತೆ, ನಿಮ್ಗೆ ಕ್ವಶನ್ ನೀಟಾಗಿ ಕಾಣೋದೇ ಇಲ್ಲ, ಯಾಕಂದ್ರೆ ಪೂರ್ತಿ ಸ್ಲೈಡ್ ಕ್ವಶನ್ಗೆ ಹೋಗ್ಬಿಡುತ್ತೆ. ಸೊ ಈಗ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಅನ್ನ. ದ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದಿ ಹೊಯ್ಸಳಾಸ್ ಆರ್ ಇನ್ಕ್ಲೂಡೆಡ್ ಇನ್ ವರ್ಲ್ಡ್ ಹೆರಿಟೇಜ್ ಸೈಟ್. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಇಟ್ ಅಂಡ್ ಸಿಲೆಕ್ಟ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್. ಹೊಯ್ಸಳರ ಪವಿತ್ರ ಸ್ಥಳಗಳನ್ನ ವಿಶ್ವ ಪರಂಪರೆಯ ತಾಣದಲ್ಲಿ ಇತ್ತೀಚೆಗೆ ಸೇರಿಸಲಾಗಿದೆ. ಅದಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನ ಆಯ್ಕೆ ಮಾಡಿ ಅಂತ ಹೇಳಿದೆ. ಸೊ ಫಸ್ಟ್ ಒನ್, ಬೇಲೂರು ಶ್ರೀ ಚನ್ನಕೇಶವ ಟೆಂಪಲ್ ಈಸ್ ಆನ್ ದಿ ಶೋರ್ಸ್ ಆಫ್ ಯಗಚಿ ರಿವರ್. ಬೇಲೂರು ಶ್ರೀ ಚನ್ನಕೇಶವ ದೇವಸ್ಥಾನವು ಯಗಚಿ ನದಿಯ ದಡದಲ್ಲಿದೆ ಅಂತ ಹೇಳ್ತದೆ. ಸೊ ಕರ್ನಾಟಕ ಜಿಯೋಗ್ರಫಿಯನ್ನ ನೀವೇನಾದ್ರೂ ನೋಡಿದ್ರೆ ಈ ಸ್ಟೇಟ್ಮೆಂಟ್ ಸರಿ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಯಗಚಿ ನದಿಗೆ ಇರೋದನ್ನು ನೋಡ್ತಾರೆ. ಬೇಲೂರು ಯಗಚಿ ನದಿಯ ಹತ್ರದಲ್ಲಿ ಇದೆ. ಸೆಕೆಂಡ್, ಬೇಲೂರು ವಾಸ್ ಅರ್ಲಿಯರ್ ನೋನ್ ಆಸ್ ದ್ವಾರ ಸಮುದ್ರ. ಬೇಲೂರನ್ನ ಮೊದಲು ದ್ವಾರ ಸಮುದ್ರ ಎಂದು ಕರೆಯಲಾಗುತ್ತಿತ್ತು ಅಂತ ಹೇಳ್ತಾರೆ. ಈ ಎರಡನೇ ಸ್ಟೇಟ್ಮೆಂಟ್ ಏನಿದು, ಇದು ಸ್ಟ್ರೇಟ್ ಅವೇ ರಾಂಗ್. ಯಾಕೆ ಇದು ರಾಂಗ್ ಅಂತ ಹೇಳ್ತೀನಿ ನೋಡಿ. ದ್ವಾರ ಸಮುದ್ರ ಅನ್ನೋದು ಕೂಡ ಹೊಯ್ಸಳರ ಪ್ರಮುಖವಾದಂತ ಕೇಂದ್ರನೇ. ಆದ್ರೆ ಆವಾಗ ನಾವು ದ್ವಾರ ಸಮುದ್ರ ಅಂತೇಳಿ ಕರೆಯೋದನ್ನ ಈಗ ನಾವು ಯಾವ ಹೆಸರಿಂದ ಕರಿತೀವಿ ಅಂತ ಕೇಳಿದಾಗ ಹಳೆ ಬೀಡು ಅನ್ನುವಂತ ಹೆಸರಿಂದ ಕರಿತೀವಿ. ಬೇಲೂರು ಅಲ್ಲ, ಅದರ ಬದಲಾಗಿ ಹಳೆ ಬೀಡು ಏನಿಲ್ಲ ಅದನ್ನ ಮೊದಲು ದ್ವಾರ ಸಮುದ್ರ ಅನ್ನುವಂತ ಹೆಸರಿಂದ ಕರಿತಿದ್ವಿ. ಸೊ ಆ ಕಾರಣಕ್ಕಾಗಿ ಎರಡನೇ ಸ್ಟೇಟ್ಮೆಂಟ್ ಏನು ರಾಂಗ್ ಆಗುತ್ತೆ. ಸೊ ಮೂರನೇ ಸ್ಟೇಟ್ಮೆಂಟ್, ಹಳೇಬೀಡು ಟೆಂಪಲ್ ವಾಸ್ ಕನ್ಸ್ಟ್ರಕ್ಟೆಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಕೇತುಮಲ್ಲ. ಹಳೇಬೀಡು ದೇವಾಲಯವನ್ನ ಕೇತುಮಲ್ಲನ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳ್ತಿದ್ರು. ಸೊ ಈ ಸ್ಟೇಟ್ಮೆಂಟ್ ಸರಿ ಇದೆ. ಓಕೆ, ಹಳೇಬೀಡು ಟೆಂಪಲ್ ಅನ್ನ ಕೇತುಮಲ್ಲನ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು ಅಥವಾ ಅದನ್ನ ಸ್ಟಾರ್ಟ್ ಮಾಡಲಾಯಿತು ಅಂತ ಹೇಳಿದಾಗ ಅದು ಸರಿ ಇದೆ. ಸೊ ಇನ್ನು ನಾಲ್ಕನೇ ಸ್ಟೇಟ್ಮೆಂಟ್, ಅಜಂತ ಮತ್ತು ಎಲ್ಲೋರ ದೇವಾಲಯಗಳು ಈ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾರೆ. ಅಜಂತ ಅಂಡ್ ಎಲ್ಲೋರಾ ಟೆಂಪಲ್ಸ್ ಆರ್ ಒನ್ ಅಮಂಗ್ ದಿ ಸೇಕ್ರೆಡ್ ಎನ್ಸೆಂಬಲ್ಸ್ ಅಂತ. ಸೊ ಇದು ಅಗೇನ್ ರಾಂಗ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾಕೆ ಗೊತ್ತಿದೆ ಅಂತ ಹೇಳ್ತೀನಿ. ಇದು ಹೊಯ್ಸಳರು ಕಟ್ಟಿರೋದಲ್ಲ, ರಾಷ್ಟ್ರಕೂಟರ ಕಾಲದಲ್ಲಿ ಬಂದಿರೋದು. ಇದು ಮೊದಲು ಅಜಂತ ಮತ್ತು ಎಲ್ಲೋರಾ ಗುಹೆಗಳು ಅಂತ ಕರಿತೀವಿ. ಅಥವಾ ಎಲಿಫೆಂಟಾ ಕೇವ್ಸ್ ಆಗಿರ್ಬೋದು ಅಥವಾ ಕೈಲಾಸ ಟೆಂಪಲ್ ಆಗಿರ್ಬೋದು, ಅದೆಲ್ಲ ರಾಷ್ಟ್ರಕೂಟರ ಕಾಲದಲ್ಲಿ ಬಂದಿರೋದು, ಹೊಯ್ಸಳರದಲ್ಲ. ಸೊ ಹೊಯ್ಸಳರದು ಅಂತ ಅಂದಾಗ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಮೂರನ್ನ ನೋಡ್ತೀರಾ. ಒಂದು ಬೇಲೂರು ಚನ್ನಕೇಶವ ದೇವಾಲಯ. ಹಳೇಬೀಡಿನಲ್ಲಿ ನಮ್ಗೇನಾಗುತ್ತೆ, ಹಳೇಬೀಡಿನ ಒಳಗಡೆ ನಾವೇನಾದ್ರೂ ನೋಡೋದಕ್ಕೋದ್ರೆ ಹೊಯ್ಸಳೇಶ್ವರ ಮತ್ತೆ ಶಾಂತಲೇಶ್ವರ ಅಂತ ಹೇಳ್ಕೊಂಡು ದ್ವಿಕೂಟ ವ್ಯವಸ್ಥೆಯನ್ನ ನೋಡ್ತೀರಾ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಯಾವುದು ಅಂತ ಕೇಳಿದಾಗ, ಸೊ ಮೂರನೇದನ್ನ ನೀವು ನೋಡೋದಕ್ಕೋದ್ರೆ ಚನ್ನಕೇಶವ ಅಂತ ಹೇಳಿ ಕರಿತೀವಿ. ಸೊ ಚನ್ನಕೇಶವ ದೇವಾಲಯ ಅಂತ ಕರಿತೀವಿ. ಸೋಮನಾಥಪುರದ ಕೇಶವ ದೇವಾಲಯ ಅಂತ, ಸೋಮನಾಥಪುರ. ಓಕೆ, ಸೊ ಇದು ಮೂರು ಬಹಳ ಇಂಪಾರ್ಟೆಂಟ್ ಆಗಿರೋದು. ಓಕೆ, ಸೊ ಹೊಯ್ಸಳರ ಕಾಲದಲ್ಲಿ ಇದು ಮೂರು ಬಹಳ ಇಂಪಾರ್ಟೆಂಟ್ ಆಗಿರೋದು. ಇದು ಮೂರನ್ನ ನಾವೇನ್ ಮಾಡಿದ್ವಿ, ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳಾಸ್ ಅಂತ ಹೇಳ್ಕೊಂಡು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಗುರುತಿಸಿದೀವಿ. ಸೊ ಹಾಗಾದ್ರೆ ಇಲ್ಲಿ ಸರಿಯಾದಂತ ಹೇಳಿಕೆಗಳನ್ನ ಕೇಳಿದರೆ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಓಕೆ, 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಬರೋಣ. ನೋಟ್ ದಿ ಫಾಲೋವಿಂಗ್ ಸ್ಕೀಮ್ ಆರ್ ಮೆಜರ್ಸ್ ಅಂಡ್ ದೇರ್ ಆಬ್ಜೆಕ್ಟಿವ್ಸ್. ಫಸ್ಟ್ ಒನ್, ಭಾಷಿಣಿ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್. ಭಾಷಿಣಿ ಇದು ಭಾಷಾ ಅನುವಾದಕ್ಕಾಗಿ ಇರುವಂತ ಒಂದು ತಂತ್ರಾಂಶ ಅಂತ ಹೇಳ್ತಿದ್ವಿ. ಸೊ ಇದು ಸರಿಯಾಗಿದೆ. ಓಕೆ, ಭಾಷಿಣಿ ಭಾಷಾ ತಂತ್ರಾಂಶಕ್ಕಾಗಿರೋದು. ಇವನ್ G20 ಅಧ್ಯಕ್ಷತೆಯ ಸಂದರ್ಭದಲ್ಲಿ G20 ಮೀಟಿಂಗ್ಸ್ ಅನ್ನ ಏನ್ ಮಾಡಿದ್ವಿ, ಆ ಟೈಮಲ್ಲಿ ನಮ್ಮವ್ರು ಏನ್ ಮಾಡ್ತಿದ್ರು, ಹಿಂದಿಯಲ್ಲೇ ಮಾತಾಡ್ತಿದ್ರು. ಅದನ್ನ ಸೊ ಬೇರೆ ದೇಶದಿಂದ ಬಂದಿರುವಂತ ಆಡಿಯನ್ಸ್ಗೆ ಅವರದೇ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಈ ಭಾಷಿಣಿ ಅನ್ನುವಂಥ ತಂತ್ರಾಂಶವನ್ನ ಬಳಸಿದ್ವಿ. ಇನ್ನು ಎರಡನೇದು, ಮಹರ್ಷಿ ರಿವೈವಲ್ ಅಂಡ್ ರಿಸರ್ಚ್ ಇನಿಷಿಯೇಟಿವ್ ಆನ್ ಹೆರಿಟೇಜ್ ಗ್ರೇನ್ಸ್ ಅಂತ ಹೇಳ್ತೀವಿ.
ಪಾರಂಪರಿಕ ಧಾನ್ಯಗಳನ್ನ, ನಾವೇನು ಧಾನ್ಯಗಳನ್ನ ಬೆಳೀತಾ ಇದ್ವಿ, ಅದನ್ನು ಪಾರಂಪರಿಕವಾದಂತ ಧಾನ್ಯಗಳನ್ನ ಅವುಗಳನ್ನ ಉಳಿಸುವಂಥದ್ದು, ಅದರ ಮೇಲೆ ಮತ್ತೆ ಸಂಶೋಧನೆಗಳನ್ನ ಮಾಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹರ್ಷಿ ಅನ್ನುವಂತ ಒಂದು ಇನಿಷಿಯೇಟಿವ್ ಅನ್ನ ತಂದ್ವಿ, ಅದು ಕೂಡ ಸರಿಯಾಗಿದೆ. ಸೊ ಇನ್ನು ಮೂರನೇ ನೋಡಿ, ಭಾರತ್ ನೆಟ್ ಪ್ರೊವೈಡಿಂಗ್ ಇಂಟರ್ನೆಟ್ ಕನೆಕ್ಟಿವಿಟಿ ಟು ಆಲ್ ಇನ್ ಇಂಡಿಯಾ. ಭಾರತ್ ನೆಟ್ ಭಾರತದಲ್ಲಿ ಇಂಟರ್ನೆಟ್ ಸಂಪರ್ಕವನ್ನ ಎಲ್ಲರಿಗೂ ಒದಗಿಸುವುದು ಅಂತ ತಿಳ್ಕೊಂಡು. ಸೊ ನೀವು ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಓದಿಲ್ಲ ಅಂದ್ರೆ ಕರೆಕ್ಟ್ ಅಂತೇಳಿ ರೈಟ್ ಹಾಕ್ಬಿಡ್ತೀರಾ, ಅದ್ರ ತಪ್ಪಾಗಿದೆ ಸ್ಟೇಟ್ಮೆಂಟ್. ಯಾಕೆ ತಪ್ಪಾಗಿದೆ ಅಂತ ಕೇಳಿದಾಗ, ಭಾರತ್ ನೆಟ್ ಎಲ್ಲರಿಗೂ ಇದನ್ನ ಒದಗಿಸಲ್ಲ, ಅದರ ಬದಲಾಗೇನು ಭಾರತ್ ನೆಟ್ ಅಂತ ಹೇಳಿ ಬಂದಾಗ ನಿಮ್ಗೆ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನ ಗ್ರಾಮ ಪಂಚಾಯಿತಿಗಳಿಗೆ ಒದಗಿಸುತ್ತೆ. ಅದು ಗ್ರಾಮ ಪಂಚಾಯಿತಿಗಳಿಗೆ ಏನ್ ಮಾಡುತ್ತೆ, ಸೊ ಈ ಒಂದು ಕನೆಕ್ಟಿವಿಟಿಯನ್ನ ಒದಗಿಸುತ್ತೆ. ನೆಕ್ಸ್ಟ್ ಸೌಭಾಗ್ಯ. ಸೌಭಾಗ್ಯ ಸಬ್ಸಿಡಿ ಫಾರ್ ಫಸ್ಟ್ 2 daughters ಆಫ್ ಫ್ಯಾಮಿಲಿ ಹ್ಯಾವಿಂಗ್ BPL ರೇಷನ್ ಕಾರ್ಡ್ ಅಂತ ಹೇಳ್ತೀವಿ. ಸೌಭಾಗ್ಯ ಸ್ಕೀಮ್ ಅಡಿಯಲ್ಲಿ BPL ಪಡಿತರ ಚೀಟಿ ಹೊಂದಿರುವಂತಹ ಕುಟುಂಬದ ಮೊದಲ 2 ಹೆಣ್ಣು ಮಕ್ಕಳಿಗೆ ಸೊ ಈ ಒಂದು ಸಹಾಯಧನವನ್ನ ಕೊಡ್ತೀವಿ ಅಂತ. ಸೊ ಇದನ್ನ ನೀವು ನೋಡೋದಕ್ಕೆ ಹೋದ್ರೆ ಇದು ಕೂಡ ರಾಂಗ್ ಇದೆ. ಯಾಕಂದ್ರೆ ಸೌಭಾಗ್ಯ ಅನ್ನೋದೇನು ಇಲೆಕ್ಟ್ರಿಸಿಟಿ ಕನೆಕ್ಷನ್ ಅನ್ನ ಕೊಡೋದಕ್ಕೆ ಸಂಬಂಧಪಟ್ಟಿದೆ. ಸೊ ಇನ್ನು ನಾವು BPL ಪಡಿತರ ಚೀಟಿ ಹೊಂದಿರುವಂತಹ ಕುಟುಂಬದ ಮೊದಲ 2 ಹೆಣ್ಣು ಮಕ್ಕಳಿಗೆ ನೀಡುವಂತ ಸಹಾಯಧನವನ್ನ ನೀವು ನೋಡೋದಕ್ಕೆ ಹೋದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಕರಿತೀವಿ. ಓಕೆ, ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಎಲ್ಲ ಹೆಸರುಗಳು ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಗೃಹ ಜ್ಯೋತಿ ಹೌದಲ್ವಾ. ಸೊ ಇಲ್ಲಿ ಸೌಭಾಗ್ಯ ಅಂತಂದಾಗ ಇದು ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲಿರುವಂತಹ ಒಂದು ಸ್ಕೀಮ್, ಇಲೆಕ್ಟ್ರಿಸಿಟಿ ಕನೆಕ್ಷನ್ ಅನ್ನ ಒದಗಿಸುವಂಥದ್ದು. ಸೊ ಹಾಗಾದ್ರೆ ಇಲ್ಲಿ ಯಾವ ಜೋಡಿಗಳು ಸರಿಯಾಗಿದೆ ಅಂತ ಕೇಳಿದ್ರೆ, ಸೊ ಯಾವ ಜೋಡಿಗಳು 1 ಮತ್ತು 2 ಮಾತ್ರ ಸರಿಯಾಗಿರೋದು, ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಕೇಳಿದರೆ ಆ ಕಾರಣಕ್ಕಾಗಿ ಕೇವಲ 2 ಜೋಡಿಗಳು ಮಾತ್ರ ಸರಿಯಾಗಿದೆ. 2 ಜೋಡಿ ಸರಿ ಇದೆ, 2 ಜೋಡಿ ತಪ್ಪಿದೆ. ಓಕೆ, 2 ಜೋಡಿಗಳು ಮಾತ್ರ ಸರಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಪಂಚಪ್ರಾಣ ಪ್ಲೆಜ್ ಅಂತ ಹೇಳ್ತಾರೆ. ಪಂಚಪ್ರಾಣ ಪ್ರತಿಜ್ಞೆಯಲ್ಲಿ ಈ ಕೆಳಗಿನ ಯಾವುದನ್ನ ಹೊಂದಿಲ್ಲ. ಇದನ್ನ ಆಕ್ಚುಲಿ ಏನಾಗುತ್ತೆ, ಆಗಸ್ಟ್ 2022 ತಮ್ಮ ಕೆಂಪುಕೋಟೆಯ ಒಂದು ಭಾಷಣದ ಒಳಗಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನ ಹೇಳಿದ್ರು. ಪಂಚಪ್ರಾಣ ಪ್ಲೆಜ್, ಪ್ರತಿಯೊಬ್ಬ ನಾಗರಿಕನು, ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕ ಏನ್ ಮಾಡ್ಬೇಕು, ಈ 5 ಪ್ರಾಣಗಳು ಅನ್ನುವಂತ ಒಂದು ಪ್ಲೆಜ್ ಅನ್ನ ಅಥವಾ ಒಂದು ಶಪಥವನ್ನ ಮಾಡ್ಬೇಕು, ಪ್ರತಿಜ್ಞೆಯನ್ನ ಮಾಡ್ಬೇಕು ಅಂತ. ಸೊ ಈ ಪ್ರತಿಜ್ಞೆಯನ್ನ ಮಾಡೋದ್ರ ಮೂಲಕ ನೀವೇನ್ ಮಾಡ್ಬೇಕು, ರಾಷ್ಟ್ರದ ಬೆಳವಣಿಗೆಗೆ ಹೆಲ್ಪ್ ಮಾಡ್ಬೇಕು ಅಂತ. ಅದರಲ್ಲಿ 5 ಬೇರೆ ಬೇರೆ ಇದನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಇಲ್ಲ ಅಂತ ಹೇಳಿದ್ರೆ ವಿಚ್ ಈಸ್ ನಾಟ್ ಇನ್ಕ್ಲೂಡೆಡ್, ಹೌದಲ್ವಾ, ಹೊಂದಿಲ್ಲದೆ ಇರೋದು ಯಾವುದನ್ನ ಹೊಂದಿಲ್ಲ ಅದು. ಸೊ ಒಂದು ಗೋಲ್ ಆಫ್ ಡೆವಲಪ್ಡ್ ಇಂಡಿಯಾ, ಅಭಿವೃದ್ಧಿ ಹೊಂದಿದ ಭಾರತದ ಗುರಿ. ಸೆಕೆಂಡ್ ಒನ್ ಯುನಿಟಿ. ಥರ್ಡ್ ಒನ್ ಇಕ್ವಾಲಿಟಿ ಫಾರ್ ಆಲ್, ಎಲ್ಲರಿಗೂ ಸಮಾನತೆ. ಅಂಡ್ ಡಿ ರಿಮೂವಿಂಗ್ ಕೊಲೋನಿಯಲ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಇಲ್ಲದೆ ಇರೋದು ಯಾವುದು ಅಂತ ಕೇಳಿದಾಗ ಇಕ್ವಾಲಿಟಿ ಫಾರ್ ಆಲ್ ಏನಿದೆಯಲ್ಲ ಇದು ಪಂಚಪ್ರಾಣ ಪ್ರತಿಜ್ಞೆಯಲ್ಲಿ ಇಲ್ಲ. ಸೊ ಉಳಿದಂತೆ ನಮ್ಗೇನಿದೆ ಪಂಚಪ್ರಾಣ ಪ್ರತಿಜ್ಞೆಯಲ್ಲಿ 5 ಇರೋದ್ರಲ್ಲಿ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದೇನು, ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಅಂತ ಹೇಳಿದ್ದಿಲ್ಲ, ಗೋಲ್ ಆಫ್ ಡೆವಲಪ್ಡ್ ಇಂಡಿಯಾ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗಿ ಇದೆ. ಆದ್ರೆ ಇಕ್ವಾಲಿಟಿ ಫಾರ್ ಆಲ್ ಅನ್ನೋದು ಪಂಚಪ್ರಾಣ ಪ್ರತಿಜ್ಞೆ ಒಳಗಡೆ ಇಲ್ಲ. ಸೊ ಹಾಗಾದ್ರೆ ಇದನ್ನ ನೀವು ನೋಡಿ, ಪಂಚಪ್ರಾಣ ಅಂತ ಹೇಳಿದಾಗ ಏನೇನು ಹೇಳ್ತಿದ್ದಾರೆ. ಸೊ ಅದರಲ್ಲಿ ಮೊದಲನೇ ಪ್ರಾಣ ಅಂತಂದಾಗ ಏನ್ ಹೇಳ್ತಾರೆ, ಗೋಲ್ ಆಫ್ ಡೆವಲಪ್ಡ್ ಇಂಡಿಯಾ, ಅಭಿವೃದ್ಧಿ ಹೊಂದಿದ ಭಾರತದ ಗುರಿಯನ್ನ ಹೊಂದಿದೀವಿ ಅಂತ. ಅಥವಾ ಇದನ್ನ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇಂಡಿಯಾ ಎಟ್ 47, ಹೌದಲ್ವಾ, ಸಾರಿ ಇಂಡಿಯಾ ಎಟ್ 100, 2047ರಲ್ಲಿ ಭಾರತವನ್ನ ಅಭಿವೃದ್ಧಿ ಹೊಂದಿದಂತಹ ದೇಶವನ್ನಾಗಿ ರೂಪಿಸುವುದು ಒಂದು ಗುರಿಯನ್ನ ಹೊಂದಿದೀವಿ ನಾವು, ವಿಕಸಿತ ಭಾರತ ಅಂತ ಕರಿತೀವಿ. ಇನ್ನು ಸೆಕೆಂಡ್ ಪ್ರಾಣ ಯಾವುದು ಅಂತ ಕೇಳಿದಾಗ ರಿಮೂವ್ ಎನಿ ಟ್ರೇಸ್ ಆಫ್ ಕೊಲೋನಿಯಲ್ ಮೈಂಡ್ ಸೆಟ್. ಸೊ ಕೊಲೋನಿಯಲ್ ಮೈಂಡ್ ಸೆಟ್ ಏನಿದೆ, ಬ್ರಿಟಿಷರ ಆಳ್ವಿಕೆಗೆ ಒಳಗಾದಂತ ಮೈಂಡ್ ಸೆಟ್ ಏನಿದೆ, ಸೊ ಆ ಮೈಂಡ್ ಸೆಟ್ ಅನ್ನ ನಾವು ಬದಲಾವಣೆ ಮಾಡ್ಕೋಬೇಕು. ನಮ್ಮ ಒಂದು ಪರಂಪರೆಯ ಒಳಗಡೆ ನಮ್ಗೆ ಸೊ ಬಹಳ ಗೌರವವನ್ನ ಹೊಂದಿರುವಂತ ಒಂದು ಮನೋಭಾವವನ್ನ ತಂದಿರ್ಬೇಕು ಅಂತ. ಸೊ ಆ ಕಾರಣಕ್ಕಾಗಿ ಕೊಲೋನಿಯಲ್ ಮೈಂಡ್ ಸೆಟ್ ಅನ್ನ ತೆಗೆದು ಹಾಕೋದು ಕೂಡ 2ನೇ ಪ್ರಾಣದ ಒಳಗಡೆ ನೋಡ್ತೀರ. ಇನ್ನು ಮೂರನೇ ಪ್ರಾಣ ಯಾವುದು ಅಂತ ಕೇಳಿದಾಗ ಟೇಕ್ ಪ್ರೈಡ್ ಇನ್ ಅವರ್ ರೂಟ್ಸ್. ಸೊ ಇದು ಏನು ಮೀನಿಂಗು, ರೂಟ್ಸ್ ಅಂತಂದಾಗ ನಮ್ಮ ಬೇರು ಅಂತಂದಾಗ ಮೀನಿಂಗ್ ಇದು. ಸೊ ನಮ್ಮ ಹಳೆಯ ಒಂದು ಜೀವನ ಪದ್ಧತಿಗಳೇನಿತ್ತು ಅಥವಾ ಪರಂಪರೆ ಏನಿತ್ತು ಅದರಲ್ಲಿ ನಮಗೆ ಗೌರವ ಇರಬೇಕು ಅಂತ. ಇನ್ನು 4ನೇ ಪ್ರಾಣ ಯಾವುದು ಅಂತ ಕೇಳಿದಾಗ ಯುನಿಟಿ ಅಂತ ಹೇಳ್ತೀರಾ, ಏಕತೆ, ಯುನಿಟಿ ಇನ್ ಡೈವರ್ಸಿಟಿ ಅಂತ ಕರಿತೀರಾ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂಥದ್ದು. ಇನ್ನು 5ನೇ ಪ್ರಾಣ ಯಾವುದು ಅಂತ ಕೇಳಿದಾಗ ಸೆನ್ಸ್ ಆಫ್ ಡ್ಯೂಟಿ ಅಮಂಗ್ ದಿ ಸಿಟಿಜನ್ಸ್, ನಾಗರಿಕರಲ್ಲಿ ತಮ್ಮ ಕರ್ತವ್ಯವನ್ನ ಪಾಲನೆ ಮಾಡುವಂತ ಒಂದು ಮನೋಭಾವವನ್ನ ಬೆಳೆಸೋದು.
ಇವು 5 ನಾವೇನ್ ಕರಿತೀವಿ ಪಂಚಪ್ರಾಣ ಅಂತ ಕರಿತಿದ್ವಿ. ಅಮೃತ ಕಾಲದಲ್ಲಿ ಈ 5 ಪ್ರಾಣಗಳನ್ನ ಹೊಂದಿರಬೇಕು ಅಂತ. ಓಕೆ, ಸೊ ಅದು ಆ ಒಂದು ಪರ್ಟಿಕ್ಯುಲರ್ ಅಂತ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್ ಇಬ್ರು, ವಿತ್ ರೆಫರೆನ್ಸ್ ಟು ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಒನ್, it is an international organization that aims to bring prevention mechanism from the threat arising out of the cyber security by enabling global participation. ಓಕೆ, ಸೊ ಬಹಳ ದೊಡ್ಡದಾಗಿದೆ ಸ್ಟೇಟ್ಮೆಂಟ್ ಅಂತ ಹೇಳ್ಕೊಂಡು ಹೆದರ್ಬೇಡ್ರಿ. ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ಏನಿದೆ, ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ, ಹೌದಾ? ಸೊ ಹಾಗಾದ್ರೆ ಇದು ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಥ್ರೆಟ್ ಅನ್ನ ತೆಗೆಯೋದಕ್ಕೋಸ್ಕರ ಇರೋದಾಗಿರ್ಬೋದಾ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳೋದಕ್ಕೆ ಆಗಿರೋದಾಗಿರ್ಬೋದಾ ಅಂತ ಕೇಳಿದಾಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ರೆಸ್ಪಾನ್ಸಿಬಲ್ ಆದಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ತರಬೇಕು, ಅದನ್ನ ತಂದ್ರೆ ಅದರಿಂದ ಯಾವ ರೀತಿಯ ಒಂದು ಪರಿಣಾಮಗಳು ಉಂಟಾಗ್ಬೋದು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಇರುವಂತ ಪಾರ್ಟ್ನರ್ಶಿಪ್. ಸೊ ಆ ಕಾರಣಕ್ಕಾಗಿ ಇದಕ್ಕೆ ಸೈಬರ್ ಸೆಕ್ಯೂರಿಟಿಗೆ ಡೈರೆಕ್ಟ್ ಆಗಿ ಏನು ಲಿಂಕ್ ಇಲ್ಲ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಿದೆ, ಆ ಕಾರಣಕ್ಕಾಗಿ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಡೈರೆಕ್ಟ್ ಆಗಿ ಲಿಂಕ್ ಇಲ್ಲ, ಇಂಡೈರೆಕ್ಟ್ ಆಗಿ ಲಿಂಕ್ ಬರ್ಬೋದು ನಿಮ್ಗೆ, ಆದ್ರೆ ಡೈರೆಕ್ಟ್ ಆಗಿ ಯಾವುದೇ ಲಿಂಕ್ ಇಲ್ಲ. ಸೊ ನೆಕ್ಸ್ಟ್, ಇಂಡಿಯಾ ಈಸ್ ಎ ಪಾರ್ಟ್ ಆಫ್ ದಿಸ್ ಇನಿಷಿಯೇಟಿವ್. ಎಸ್, ಭಾರತ ಮೊದಲು ಇದು ಸ್ಟಾರ್ಟ್ ಆದಾಗಿಂದನೂ ಕೂಡ ಏನಾಗುತ್ತೆ, ಭಾರತ ಇದರ ಒಳಗಡೆ ಒಂದು ಭಾಗ ಆಗಿದೆ, ಫೌಂಡಿಂಗ್ ಮೆಂಬರ್ ಆಗಿದೆ. ಸೊ ಇನ್ನು ಮೂರನೇ ಸ್ಟೇಟ್ಮೆಂಟ್, ಯುನೆಸ್ಕೋ ಹ್ಯಾಸ್ ಆನ್ ಅಬ್ಸರ್ವರ್ ಸ್ಟೇಟಸ್ ಇನ್ GPAI, ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಯುನೆಸ್ಕೋ ಏನಾಗಿದೆ, ಒಂದು ವೀಕ್ಷಕ ಸ್ಥಾನವನ್ನ ಪಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ಸರಿಯಾಗಿದೆ. ಸೊ 2 ಮತ್ತು 3 ಸರಿಯಾಗಿದೆ, 1ನೇ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಯಾವುದು ಸರಿಯಾಗಿರುವಂತ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಆನ್ಸರ್ ಏನು, 2 ಮತ್ತು 3 ಮಾತ್ರ, 2 ಮತ್ತು 3 ಮಾತ್ರ ಸರಿಯಾಗಿದೆ ಅಂತ ಹೇಳ್ತಾರೆ. ಸೊ G20 ಪ್ರೆಸಿಡೆನ್ಸಿಯ ಜೊತೆಗೆ ನಮ್ಗೆ ಏನ್ ಬಂದಿತ್ತು, ಇವನ್ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ AI ನ ಚೇರ್ಮನ್ಶಿಪ್ ಅನ್ನು ಕೂಡ ಸೊ ಭಾರತ ಪಡ್ಕೊಂಡಿತ್ತು. ಆ ಕಾರಣಕ್ಕಾಗಿ ಇದನ್ನ ನಾವು ನೋಡ್ತೀವಿ. ಸೊ ಇದರಲ್ಲಿ ನಾವೇನ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ರೆಸ್ಪಾನ್ಸಿಬಲ್ ಆದಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಡೆವಲಪ್ ಮಾಡಬಹುದು ಅದನ್ನೇ ಇಲ್ಲಿ ನೋಡಿ. ಸೊ ಟು ಸಪೋರ್ಟ್ ಇನಿಷಿಯೇಟಿವ್ ಟು ಸಪೋರ್ಟ್ ರೆಸ್ಪಾನ್ಸಿಬಲ್ ಅಂಡ್ ಹ್ಯೂಮನ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಅಂಡ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಸೊ ಆ ಸಂದರ್ಭದಲ್ಲಿ ಅಗೇನ್ ಎಲ್ಲಿ ಯಾವ ಸಂದರ್ಭದಲ್ಲಿ ಅಂತ ಕೇಳಿದಾಗ 2022 ಸಂದರ್ಭದಲ್ಲಿ 25 ಮೆಂಬರ್ ಕಂಟ್ರಿಗಳನ್ನ ಹೊಂದಿತ್ತು ಇದು ಅಂತ ಹೇಳ್ತದೆ. ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು, ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನೆಕ್ಸ್ಟ್ ಕ್ವಶನ್ ಬರೋ, ವಿತ್ ದಿ ಪ್ರೆಸೆಂಟ್ ಸ್ಟೇಟ್ ಆಫ್ ಡೆವಲಪ್ಮೆಂಟ್. ಅಗೇನ್ ಇದನ್ನ ಯಾಕೆ ತಗೋತೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳಿರೋದ್ರಿಂದಾಗಿ ನಾನೇನ್ ಮಾಡ್ತಾ ಇದ್ದೀನಿ, UPSC 2020ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯನ್ನ ತಗೋತೀನಿ. ವಿತ್ ದಿ ಪ್ರೆಸೆಂಟ್ ಸ್ಟೇಟ್ ಆಫ್ ಡೆವಲಪ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಇಫೆಕ್ಟಿವ್ಲಿ ಡೂ ವಿಚ್ ಆಫ್ ದ ಫಾಲೋವಿಂಗ್ ಅಂತ ಕೇಳ್ತೀವಿ. ಪ್ರಸ್ತುತ ಅಭಿವೃದ್ಧಿಯ ಸ್ಥಿತಿಯೊಂದಿಗೆ ಕೃತಕ ಬುದ್ಧಿಮತ್ತೆಯು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಪರಿಣಾಮಕಾರಿಯಾಗಿ ಮಾಡಬಹುದು. ಫಸ್ಟ್ ಒನ್, ಬ್ರಿಂಗ್ ಡೌನ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇನ್ ಇಂಡಸ್ಟ್ರಿಯಲ್ ಯೂನಿಟ್ಸ್. ಸೊ ಕೈಗಾರಿಕಾ ಘಟಕಗಳಲ್ಲಿ ವಿದ್ಯುತ್ ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ ಇದನ್ನ ಬಳಸಬಹುದು ಅಂತ ಹೇಳ್ತೀನಿ. ಸೆಕೆಂಡ್ ಒನ್, ಕ್ರಿಯೇಟ್ ಮೀನಿಂಗ್ಫುಲ್ ಶಾರ್ಟ್ ಸ್ಟೋರೀಸ್ ಅಂಡ್ ಸಾಂಗ್ಸ್. ಸೊ ಅರ್ಥಪೂರ್ಣವಾದಂತಹ ಸಣ್ಣ ಕಥೆಗಳನ್ನ ಮತ್ತು ಹಾಡುಗಳನ್ನ ರಚಿಸುವಂತ ಕೆಲಸವನ್ನ ಮಾಡಬಹುದು ಅಂತ ಹೇಳ್ತೀನಿ. ಇನ್ನು 3, ಡಿಸೀಸ್ ಡಯಾಗ್ನೋಸಿಸ್. ಸೊ ಯಾವ್ದಾದ್ರು ಒಂದು ನಮ್ಗೆ ರೋಗಗಳನ್ನ ನಾವೇನಾದ್ರೂ ಪತ್ತೆ ಹಚ್ಚಬೇಕು ಅಂತಂದ್ರೆ ಆ ರೋಗಗಳ ಪತ್ತೆ ಹಚ್ಚುವಿಕೆಯನ್ನ ಮಾಡಬಹುದು ಅಂತ ಹೇಳ್ತಿದ್ರ. ಎಸ್, ಇದನ್ನು ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿದೀವಿ. ಸೊ ಇನ್ನು ಟೆಕ್ಸ್ಟ್ ಟು ಸ್ಪೀಚ್ ಕನ್ವರ್ಷನ್. ಸೊ ಏನು ನಾವು ಬರೆದಿರುವಂತ ವಾಕ್ಯಗಳಿದೆಯೋ ಅದನ್ನ ನಾವೇನ್ ಮಾಡ್ಬೇಕು, ಧ್ವನಿಯಾಗಿ ಬದಲಾವಣೆ ಮಾಡಬೇಕು. ಸೊ ಅದನ್ನು ಕೂಡ ಮಾಡಬಹುದು. ಸೊ ಅದರ ಜೊತೆಯಲ್ಲಿ ವೈರ್ಲೆಸ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ, ವಿದ್ಯುತ್ ಶಕ್ತಿಯನ್ನ ವೈರ್ಲೆಸ್ ಪ್ರಸರಣ ಮಾಡೋದು. ಸೊ ಈಗ ನೋಡಿ, ಇದನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಎಲ್ಲ ಇದು ಸರಿ ಅಂತೇಳಿ ಅನ್ಸುತ್ತೆ ನಿಮ್ಗೆ. ಆದ್ರೆ ಒಂದು ಇಲ್ಲಿ ಡೆಫಿನೆಟ್ ಆಗಿ ನೀವು ಎಲಿಮಿನೇಟ್ ಮಾಡ್ಬೋದು ಅಂತಂದ್ರೆ ಏನು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನೇರವಾಗಿ ನಿಮ್ಗೆ ಏನ್ ಮಾಡೋದಕ್ಕಾಗಲ್ಲ, ಎಲೆಕ್ಟ್ರಿಕಲ್ ಎನರ್ಜಿನ ಟ್ರಾನ್ಸ್ಮಿಷನ್ ಮಾಡೋದಕ್ಕಾಗಲ್ಲ. ಅದು ಕೂಡ ನೀವು ಹೇಳ್ತೀರಾ ವೈರ್ಲೆಸ್ ಅನ್ನ ಹೇಳ್ತೀರಾ. ವೈರ್ಲೆಸ್ ಅಂದಾಗ ಏನ್ ನಿಮ್ಗೆ ಮತ್ತೆ, ಸೊ ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ನ ಮೂಲಕ ನೀವೇನ್ ಮಾಡ್ಬೇಕಾಗತ್ತೆ, ಸೊ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀವು ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ, ಟ್ರಾನ್ಸ್ಮಿಷನ್ ಮಾಡ್ಬೇಕಾಗುತ್ತೆ. ವೈರ್ಲೆಸ್ ಟ್ರಾನ್ಸ್ಮಿಷನ್ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ, ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನೇರವಾಗಿ ಆಗಲ್ಲ. ಅದ್ರ ಬದಲಾಗಿ ನಿಮ್ಗೆ ಏನ್ ಬೇಕಾಗುತ್ತೆ, ಬೇರೆ ಟೆಕ್ನಾಲಜಿಗಳ ಹೆಲ್ಪ್ ಕೂಡ ಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ನೀವೇನ್ ಮಾಡ್ಬೋದು, ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನ ತೆಗೆದುಹಾಕ್ಬೋದು.
ಐದನೇ ಆಪ್ಷನ್ ಅನ್ನ ನೀವು ತೆಗೆದಿರಿ ಅಂತಂದ್ರೆ, ಐದನೇ ಆಪ್ಷನ್ ಅನ್ನ ನೀವು ಎಲಿಮಿನೇಟ್ ಮಾಡಿದಿರ ಅಂತಂದ್ರೆ ನಿಮ್ಗೆ ಆನ್ಸರ್ ಬರ್ತಿರುತ್ತೆ 1, 3 ಮತ್ತು 4. ಆದ್ರೆ ನೆನಪಿರ್ಲಿ, ಮುಂದಿನ ದಿನಗಳಲ್ಲಿ ಇದು ಆಗ್ಲೂಬಹುದು, ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ, ಆಗಲೂಬಹುದು. ಯಾಕಂದ್ರೆ ನಮ್ಗೆ ಗೊತ್ತಿರದಿರುವಂತ ಬಹಳಷ್ಟು ಟೆಕ್ನಾಲಜಿಗಳು ಡೆವಲಪ್ ಆಗಿರುತ್ತೆ. ಸೊ ಆದ್ರೆ ಆ ಟೈಮಲ್ಲಿ 2020 ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದಾಗ ಇದನ್ನ ಸ್ವಲ್ಪ ಕಷ್ಟ ಇತ್ತು ಅಂತ ಥಿಂಕ್ ಮಾಡಿದ್ರೆ, ಇದನ್ನು ಕೂಡ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನೀವು ನೋಡೋದಕ್ಕೆ ಹೋದ್ರೆ ಇವನ್ ಚಾಟ್ ಜಿ ಪಿ ಟಿ ಅಂತ ಬೇಸಿಕ್ ಆದಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮಿಂಗ್ ಅವೇನ್ ಮಾಡ್ತಾ ಇದೆ, ಶಾರ್ಟ್ ಸ್ಟೋರೀಸ್ ಗಳನ್ನ, ಸಾಂಗ್ ಗಳನ್ನ ಈಸಿಯಾಗಿ ನಿಮ್ಗೆ ರೆಡಿ ಮಾಡ್ಕೊಡ್ತಾ ಇದೆ. ಅದು ಕೂಡ ಮೀನಿಂಗ್ಫುಲ್ ಆದಂಥದ್ದು. ಸೊ ಆ ಕಾರಣಕ್ಕಾಗಿ ನಮ್ಗೇನಾಗತ್ತೆ, ಸೊ ಎರಡನೇ ಆಪ್ಷನ್ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಎರಡನೇ ಆಪ್ಷನ್ ಈಗ ಸದ್ಯದಲ್ಲಿ ಸರಿ ಇದೆ. ಆದ್ರೆ ಆಬ್ವಿಯಸ್ ಆಗಿ ನೀವೇನಾದ್ರೂ ಎಲಿಮಿನೇಟ್ ಮಾಡ್ಬೋದು ಅಂದ್ರೆ ಈ 5ನೇ ಆಪ್ಷನ್ ನ ಎಲಿಮಿನೇಟ್ ಮಾಡ್ಬೋದು. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಆನ್ಸರ್ ಬರ್ಬೋದು. ಮುಂದೊಂದು ದಿವಸ ಇದನ್ನು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಬೋದು. ಆವಾಗ ನಿಮ್ಗೆ ಏನಾಗುತ್ತೆ, ಸೊ ಅದು ಕೂಡ ನಿಮ್ಗೆ ಮಾಡೋದಕ್ಕೆ ಆಗತ್ತೆ ಅಂತೇಳಿ ಬರ್ಬೇಕಾಗತ್ತೆ. ಆವಾಗ ಎಲ್ಲವೂ ಸರಿ ಅಂತೇಳಿ ಬರ್ತೀರ ಅಷ್ಟೇ. ಓಕೆ, 2020ರಲ್ಲಿ ಕೇಳಿರೋಂಥ ಪ್ರಶ್ನೆ, ಆ ಸಂದರ್ಭವನ್ನು ನೀವು ಊಹಿಸ್ಕೊಂಡು ನೋಡೋದಕ್ಕೆ ಹೋದ್ರೆ ಆ ಸಂದರ್ಭದಲ್ಲಿ ಇದು ಆನ್ಸರ್ ಅಂತೇಳಿ ಕೊಡ್ಲಾಗಿದೆ. ಸೊ ಆ ಕಾರಣಕ್ಕಾಗಿ ಇದನ್ನ ನೋಡ್ತೀವಿ. ಸೊ ಇವು ಯೋಜನಾ ಮ್ಯಾಗಝಿನ್ ನವೆಂಬರ್ 2023ರಲ್ಲಿ ಬಂದಂತ ಕೆಲವೊಂದು ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ಗಳ ಮೇಲೆ ಕೇಳಿರುವಂತ ಕೆಲವೊಂದು ಪ್ರಶ್ನೆಗಳು. ಓಕೆ, ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದೇ ರೀತಿಯಲ್ಲಿ ನೀವೇನಾದ್ರೂ ಈ ಒಂದು ವಿಡಿಯೋ ಸೀರೀಸ್ ಇಂದ ಪ್ರಯೋಜನವನ್ನ ಪಡ್ಕೋತಿದ್ರೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಆ ಪ್ರಯೋಜನವನ್ನ ತಲುಪಿಸಿ. ಅಂದ್ರೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಅದ್ರ ಜೊತೆಯಲ್ಲಿ ದಯವಿಟ್ಟು ಲೈಕ್ ಮಾಡೋದಕ್ಕೆ, ಮತ್ತೆ ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋದಕ್ಕೆ, ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬೈ ಬೈ ಅಂಡ್ ಸಿ ಯು.